ಒಂದು 5 ನಿಮಿಷ ನೆನೆಸಿಡ್ಬೇಕು. ಇಷ್ಟು ಕಲಸಿ ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮಿ ವಿಲೇಜ್ ಕುಕ್ಕಿಂಗಿಗೆ ಸ್ವಾಗತ. ನಾನು ಇವತ್ತು ಮಲೆನಾಡು ಸ್ಪೆಷಲ್ ಕಳ್ಳೆ ಬಜೆ ಮಾಡೋಣ ಅಂತ ಬಂದೀನಿ. ಅದಕ್ಕೂ ಮೊದಲೇ ಕಳ್ಳೆ ಕೊಯ್ಕೋಬೇಕಲ್ಲ, ಅಂಬರ್ಗಳ್ಳೆ. ಈಗೆಲ್ಲ ಕಳ್ಳೆ ಅಂಬರ್ ಆದ್ಬಿಟ್ಟವೆ. ಅವನ್ನ ಕೊಯ್ದು ಬಜೆ ಮಾಡಬೇಕು. ಇದೇ ಅಲ್ಲೇ ಇದಾವೆ ನೋಡ್ರಿ ಅಂಬರ್ಗಳ್ಳೆ. ಹಾಗೆಯೇ ನನ್ನ ಚಾನೆಲ್ಗೆ ಲೈಕು, ಶೇರು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ. ಹಾಗಾದ್ರೆ ನೆಲದಾಗೆ ಸಿಕ್ತು. ಈಗ ಅಂಬರ ಆದ್ಬಿಟ್ಟವೆ. ಅದಕ್ಕೆ ದೋಟಿ ತಂದಿನಿ. ಕತ್ತಿ ಕಟ್ಕೋಬೇಕು ದೋಟಿಗೆ. ಈಗ ದೋಟಿ ಕಟ್ಕಿಂದೆ ಕೊಯ್ಬೇಕು. ಈಗ ಸಿಕ್ಕೋದಿಲ್ಲ. ಅಂಬರ್ಗಳೇನೆ ಟೇಸ್ಟ್ ಆಗಿರ್ತಾವೆ. ಬಜೆ ಮಾಡಲಿ, ಪಲ್ಯ ಮಾಡಲಿ. ನೆಲದ ಗಿಡ್ಡನ ಕಳ್ಳೆಕ್ಕಿಂತನೂ ಆ ಮ್ಯಾಲೆ ಹೋದ ಅಂಬರ್ಗಳೇನೆ ಚಲೋ ಇರ್ತವೆ. ಮತ್ತು ಇದ್ರಾಗ ಎಳೆ ವಸ್ತು ಜಾಸ್ತಿ ಇರ್ತವೆ ಉದ್ದಕ್ಕೆ ಹೋಗಿತ್ತಾಗೆ. ಮೂರು ದಿವಸ ನೆನೆಸಿ ಪಲ್ಯ ಮಾಡೋದಿರಲಿ, ಬಜೆ ಮಾಡೋದಿರಲಿ 3 ದಿವಸದ ನಂತರನೇ ಮಾಡಬೇಕು. ಈ ಅಂಬರ್ಗಳು ಎದ್ಮೇಲೆ ಇನ್ನು ಈ ವರ್ಷ ಕಳಿಸಿಕಲ್ಲ, ಇನ್ನು ಮುಂದಿನ ವರ್ಷನೇ ಜೂನ್ ತಿಂಗಳಿಗೆ ಕಳಿಸಿಕೋದು. ಕೊಳ್ಳೆಗೆ ಪಲ್ಯ ಒಂದೇ ಅಲ್ಲ, ಬಜೆ ಮಾಡ್ತಾರೆ, ಮುಂಡಿ ಮಾಡ್ತಾರೆ, ಸಾರು ಮಾಡ್ತಾರೆ, ಉಪ್ಪಿನಕಾಯಿ ಹಾಕ್ತಾರೆ, ಮತ್ತು ದೊಡ್ಡ ಕಳ್ಳೆ ಪಲ್ಯ ಮಾಡ್ತಾರೆ. ಎಲ್ಲ ಥರನೂ ಮಾಡ್ತಾರೆ. ಈಗ ಅಂಬರ ಆದ ಕಳ್ಳೆ ಇದೇ ಥರ ಹಳದಿ ಇರ್ತವೆ. ಗಿಡ್ಡನ ಕಳ್ಳೆ ಅದು ಸ್ವಲ್ಪ ಸಿಪ್ಪೆ ಕಪ್ಪಾಗಿರ್ತವೆ. ಅಂಬರ ಅದಾವ ಹಿಂಗೆ ಬೆಳ್ಳಗೆ. ಬನ್ನಿ ಹೆಚ್ಚು ಬಜೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈ ಕಳ್ಳೆ ಹೆಚ್ಕೋಬೇಕು ಸಣ್ಣನೆ. ಸಾರು ಮಾಡೋದ್ರೆ ಸ್ವಲ್ಪ ದೊಡ್ಡಕ್ಕಿದ್ರೆ ನಡಿತೈತಿ. ಬಜೆ ಮಾಡೋದ್ರೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೋಬೇಕು. ನೀವು ಕಳ್ಳೆ ಪಲ್ಯ ತಿಂದಿದ್ರ್ಯಾ? ನಮ್ಮ ಬದಿಗೆಲ್ಲ ಕಟ್ಟೆ ಹಾದು ಈಗೊಂದು 10 ವರ್ಷ ನಿಚ್ಚಕ್ಕೆ ಕಳ್ಳೆ ಇಷ್ಟಿಷ್ಟು ದೊಡ್ಡ ಆಗ್ಯಾವೆ. ಇಲ್ಲಾಂದ್ರೆ ಮೊದಲೆಲ್ಲ ದೊಡ್ಡ ದೊಡ್ಡ ಕಳ್ಳೆ ಹೇಳವು. ಕಳ್ಳೆನೇ ಅಪರೂಪ ಆಗ್ಬಿಟ್ಟಿತ್ತು. ಉಪ್ಪಿನಕಾಯಿ ಹಾಕೋದಾರೆ 5 ದಿವಸ ನೆನೆಸ್ಬೇಕು. ಬಜೆ ಮಾಡೋದಾರೆ, ಪಲ್ಯ ಮಾಡೋದಾರೆ 3 ದಿವಸ ಸಾಕು.
ಕೊಳ್ಳೆಗೆ ಕಡುಬು ಮಾಡ್ತಾರೆ, ಮುಂಡಿ ಮಾಡ್ತಾರೆ. ಮಾಡ್ಬೇಕು ಅನ್ನಂಗಿದ್ರೆ ಕಮೆಂಟಲ್ಲಿ ಹೇಳ್ರಿ. ಈಗ ಹೆಚ್ಚಿದ ಅಂಬರ್ಗಳನ್ನ 3 ದಿವಸ ನೆನೆಸ್ಬೇಕು. ಅದಕ್ಕೂ ಮೊದಲೇ 3 ದಿವಸ ನೆನೆಸಿಟ್ಟಿದ್ದು ತಗೊಬಂದಿನಿ. ಈಗ ನಿಮ್ಮ ಮುಂದೆ ಬಜೆ ಮಾಡಿ ತೋರಿಸ್ತೀನಿ. ಇದು ನೋಡಿ, 3 ದಿವಸದ ಮೊದಲೇ ಹೆಚ್ಚಿಟ್ಟು ತಗೊಬಂದಿನಿ. ಈಗ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕ್ತಾರೆ ಸ್ವಲ್ಪ ಕರ್ಮ್ ಅಂತವ, ಅದಕ್ಕಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಿ. ಸ್ವಲ್ಪ ಖಾರ ಪುಡಿ, 3 ದಿವಸ ನೆನೆಸಿದ ಅಂಬರ್ಗಳೇ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಜಾಸ್ತಿ ತಳ್ಳು ಕಳ್ಬಾರ್ದು, ಈ ಥರ ಗಟ್ಟಿಯಾಗಿರ್ಬೇಕು. ಒಂದು 5 ನಿಮಿಷ ನೆನೆಸಿಡ್ಬೇಕು ಇಷ್ಟು ಕಲಸಿ. ಶುದ್ಧವಾದ ಎಣ್ಣೆ ಕಾದೈತಿ, ಕಲಸಿಟ್ಟಿದ್ದು ಮಿದುವಾಗೈತಿ. ಇವಾಗ ಬಿಡ್ತೀನಿ. ಕಾಯಿ ನೋಡ್ರಿ, ಬಜೆ ಚೆನ್ನಾಗಿ ಬಂದವೆ. ಈಗಲೇ ಘಮ 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 ಅಂತಾವ. ಒಂದಕ್ಕೊಂದು ಹಿಡಿನಿಲ್ಲ, ಅಷ್ಟು ಕರೆಕ್ಟ್ ಬಂದವೆ. ನೋಡ್ರಿ, ಇವಾಗ ರೋಸ್ಟ್ ಆಗ್ಯಾವೆ. ಈ ಹದಕ್ಕೆ ತೆಗಿಬೇಕು. ಏನು ಅಂಬರ್ಗಳ್ಳೆ ಬಜೆ ಅಂದರೆ ಸಖತ್ತಾಗಿ ಅಂಬರ್ಗಳ್ಳೆ ಬಜೆ. ಜೀರಿಗೆ ಹಾಕಿ ಕೊಚ್ಚಿದು ಕೊಳ್ಳೆ ಪೀಸು ಎಲ್ಲ ಬಾಯಿಗೆ ಸಿಗ್ತವೆ. ಒಳ್ಳೆ ಗರಮ್ ಆಗೈತಿ. ಸಖತ್ತಂದರೆ ಸಖತ್ತಾಗಿ. ಏನು ಕೊಳ್ಳೆ ಬಜೆ ಅಂದರೆ ತಿನ್ಬೇಕನ್ನಂಗೇನೆ ಅನಿಸ್ತೈತಿ. ಭಾರಿ ಚಲೋ ಆಗ್ಯಾವ. ನೋಡಿದ್ರಲ್ಲ ಬಜೆ ಹೆಂಗೆ ಮಾಡೀನಂತ. ನೀವು ಒಂದ್ಸಲ ಮನೆಗೆ ಮಾಡಿ ನೋಡ್ರಿ. ಹಾಗೆಯೇ ನನ್ನ ಚಾನಲ್ಗೆ ಲೈಕು, ಶೇರು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ. ಹಾಗೆಯೇ ಬೆಲ್ ಬಟನ್ ನೋಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.